ಲಾಸ್ಟ್ ಮೊಮೆಂಟ್ ಸಿಲ್ವರ್ ಶಾಪಿಂಗ್. ಇಷ್ಟು ನಾನು ಒಬ್ಬಳೇ ಪೇಂಟ್ ಮಾಡಿರೋದು. ನವಧಾನ್ಯ ರೆಡಿ. ಕೋಲ್ಗೇಟ್ ಪೌಡರ್ ಯೂಸ್ ಮಾಡೋದ್ರಿಂದ ಸಿಲ್ವರ್ ಐಟಮ್ ಶೈನ್ ಆಗುತ್ತೆ. ರಿಟರ್ನ್ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಅಜಯ್ ತಂದಿರೋ ಗರ್ಕೆ ಹುಲ್ಲು ಎಷ್ಟು ಆಯ್ತು ನೋಡು. ಆ್ಯಂಡ್ ಇದು ದೇವ್ರಿಗೆ ಮಡ್ಲಕ್ಕಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹಬ್ಬದ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀರಿ. ಇವತ್ತು ಥರ್ಸ್ಡೇ, ನಾಳೆ ಫ್ರೈಡೇ. ಆ್ಯಂಡ್ ರಿಟರ್ನ್ ಗಿಫ್ಟ್ಸ್ ಪ್ಯಾಕ್ ಮಾಡ್ತಿದ್ದೀವಿ. ನಿನ್ನೆ ವಿಡಿಯೋ ಅಲ್ಲಿ ನಾವು ರಿಟರ್ನ್ ಗಿಫ್ಟ್ಸ್ಗೆ ಒಂದು ಸ್ವೀಟ್ ಬರುತ್ತೆ ಅಂತ ಹೇಳಿರಲ್ಲ, ಈ ಥರ ಜಿಪ್ ಲಾಕ್ ಕವರ್ಸ್ ತರಿಸಿದ್ದೀರಿ. ಅದಕ್ಕೆ ಕಾಂತಿ ಸ್ವೀಟ್ಸ್ದು ಬೂಂದಿ, ಸ್ವೀಟ್ ಬೂಂದಿ. ಫುಲ್ ಹಾಕ್ಬಿಡೋಣ. ಈ ಥರ ಪ್ಯಾಕ್ ಮಾಡಿ ಇದನ್ನ ನಮ್ಮ ರಿಟರ್ನ್ ಗಿಫ್ಟ್ಸ್ ಬ್ಯಾಗ್ ಒಳಗಡೆ ಹಾಕೋದು. ನವಧಾನ್ಯ ಹಾಕಕ್ಕೆ ನೆನ್ನೆ ಚಿಕ್ಕ ಚಿಕ್ಕದು ಮಡಕೆ ತಂದಿದೆ, ಅದನ್ನು ಕ್ಲೀನಾಗಿ ತೊಳೆದಿದ್ದೀನಿ. ಈಗ ಪೇಂಟ್ ಮಾಡಬೇಕು. ಇಷ್ಟು ನಾನು ಒಬ್ಬಳೇ ಪೇಂಟ್ ಮಾಡಿರೋದು, ಅದು ವಿತಿನ್ 20 ಮಿನಿಟ್ಸ್. ಕೋಲ್ಗೇಟ್ ಪೌಡರ್ ಯೂಸ್ ಮಾಡೋದ್ರಿಂದ ಸಿಲ್ವರ್ ಐಟಮ್ಸ್ ಶೈನ್ ಆಗುತ್ತೆ. ಬೆಳ್ಳಿ ಪಾತ್ರೆಲ್ಲ ಪಳಪಳ ಅಂತ ಉಳಿತಿದೆ. ನಮ್ಮ ಲಕ್ಷ್ಮಿನ ರೆಡಿ ಮಾಡಬೇಕು. ಐಲೈನರ್, ಕಣ್ಣಾಗಿದೆ, ಐಬ್ರೋಸ್, ಬ್ಯೂಟಿಫುಲ್ ಐಸ್, ಲಿಪ್ಸ್ಟಿಕ್, ಪೇಂಟ್ ಮಾಡ್ತಿದ್ದೀನಿ. ಈಗ ಬೊಟ್ಟು, ಬೊಟ್ಟು, ಐಲೈನರ್, ಲಿಪ್ಸ್ಟಿಕ್. ಈಗ ಮೂಗ್ ಬೊಟ್ಟು ಹಾಕೋಣ. ಇದು ವಾಲೆ ಹಾಕೋದು. ಲಾಸ್ಟಲ್ಲಿ ಒಂದು ದೃಷ್ಟಿ ಬೊಟ್ಟು. ಅರ್ಶಿನ ಆ್ಯಂಡ್ ಅವರ್ ಮುದ್ದು ಲಕ್ಷ್ಮಿ ಇಸ್ ರೆಡಿ. ಈಗ ದೇವರಿಗೆ ಫ್ರೂಟ್ಸ್ ಇಡೋಕ್ಕೆ ಅದನ್ನು ಕ್ಲೀನಾಗಿ ಈ ಬುಟ್ಟಿಯಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನವಧಾನ್ಯಕ್ಕೆ ಈ ರೌಂಡ್ ಟ್ರೇ, ಇದನ್ನು ನಾನು ಚನ್ನಪಟ್ಟಣದಿಂದ ತಗೊಬಂದಿದ್ದು. ಇದರಲ್ಲಿ ಎಲ್ಲ ನವಧಾನ್ಯವನ್ನು ಆರ್ಗನೈಸ್ ಮಾಡ್ತಾ ಇದ್ದೀನಿ. ದಿಸ್ ರಿಪ್ರೆಸೆಂಟ್ಸ್ 9 ನವಗ್ರಹಗಳು. ಎಷ್ಟೊಂದು ಜನಕ್ಕೆ ಹಬ್ಬಕ್ಕೆ ನಾವು ಏಂತಕ್ಕೆ ನವಧಾನ್ಯ ಇಟ್ಟು ಪೂಜೆ ಮಾಡ್ತೀರಿ ಅಂತಲೇ ಗೊತ್ತಿರಲ್ಲ. ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಇಡ್ತಿದ್ದಾರೆ, ಅದಕ್ಕೆ ನಾವು ಇಡಬೇಕು ಅಂತ ಇಡ್ತಾರೆ. ಆ್ಯಕ್ಚುಲ್ ಮೀನಿಂಗ್ ಏನಂದರೆ, ಈ 9 ಗ್ರಹಗಳನ್ನು ನಾವು ಪೂಜೆ ಮಾಡೋದ್ರಿಂದ ನಾವು ಲಕ್ಷ್ಮೀ ದೇವಿಯನ್ನು ಆರೋಗ್ಯ, ಸಂಪತ್ತು, ಯೋಗಕ್ಷೇಮಕ್ಕೆ ಪೂಜೆ ಮಾಡ್ತೀವಿ. ಸೊ ಈ ನವಧಾನ್ಯ ಇಟ್ಟು ನಾವು ನವಗ್ರಹಕ್ಕೆ ಪೂಜೆ ಮಾಡಿದ್ರೆ ಯಾವುದೇ ಅಡೆತಡೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಇದು ನಮ್ಮ ಫೈನಲ್ ರಿಟರ್ನ್ ಗಿಫ್ಟ್ಸ್. ಪೂಜಾ ರೂಮ್ ರೆಡಿ. ಹೂವು ಒಂದು ಹಾಕಬೇಕು. ಇದು ಅಷ್ಟಲಕ್ಷ್ಮಿ. ಆ್ಯಂಡ್ ಇವಾಗ ದೇವರಿಗೆ ಮಡ್ಲಕ್ಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಪ್ಲೇಟಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಫಸ್ಟಿಗೆ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿ ನಂತರ ಬಾಳೆ ಎಲೆ ಇಟ್ಟು 3 ಇಡಿಯಷ್ಟು ಅಕ್ಕಿ, ಬ್ಲೌಸ್ ಪೀಸ್, ತೆಂಗಿನಕಾಯಿ, ಎಲೆ, ಅಡಿಕೆ, ಬಾಳೆಹಣ್ಣು, ಅರಿಶಿನ ಕೊಂಬು, ಕಾಟಿಗೆ, ಬಾಚಣಿಗೆ, ಕೊಬ್ಬರಿ, ಕಡಲೆಪಪ್ಪು, ಬೆಲ್ಲ, ಡ್ರೈ ಫ್ರೂಟ್ಸ್, ಅರಿಶಿನ, ಕುಂಕುಮ, ಹೂವು, ಹಣ್ಣು ಮತ್ತು ದಕ್ಷಿಣೆ. ಇವತ್ತು ಥರ್ಸ್ಡೇ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ವಿ. ರಿಟರ್ನ್ ಬರ್ತಾ ನಾವು ಸಿಲ್ವರ್ ಶಾಪ್ಗೆ ಹೋದ್ವಿ. ಎಲ್ಲ ಐಟಮ್ ಮುಂಚೆಯಿಂದನೂ ಇತ್ತು, ಬಟ್ ಗಂಟೆ ಮತ್ತು ದೇವರಿಗೆ ಪ್ರಸಾದ ಇಡೋಕ್ಕೆ ಬಟ್ಲು ಆ್ಯಂಡ್
ಕರ್ಪೂರ ಹಚ್ಚೋದಿದ್ದಿಲ್ಲ, ಅದಕ್ಕೆ ಅದು ಒಂದು ಏನಕ್ಕೆ ಮಿಸ್ಸಿಂಗ್ ಅಂತ ಅದನ್ನು ಹೋಗಿ ತಗೊಬಂದೆ. ನಮ್ಮ ಮನೇಲಿ ಹುಡುಗ ಗರ್ಕೆ ಕಿತ್ಕೊಂಡು ಬಾ ಅಂದರೆ ಏನೋ ಕಿತ್ಕೊಂಡು ಬಂದಿದ್ದೀನಿ. ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ಅಜಯ್ ತಂದಿರೋ ಗರ್ಕೆ ಹುಲ್ಲು ಎಷ್ಟುದ್ದಾಯ್ತು ನೋಡು. ಇದನ್ನು ಕಿತ್ಕೊಂಡು ಬಂದಿದ್ದಾನೆ. ಇಲ್ಲೇ ನಮ್ಮ ಮನೆಗೆ ಅಪಾರ್ಟ್ಮೆಂಟಲ್ಲಿ ಕೆಳಗಡೆ. ಅಮ್ಮ ಅಯ್ಯೋ ಜಾಗ ಬೀಳ್ತಿದೆ. ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಇದು ಸಿಕ್ತು. ಟೈಮು 12:20 ಈ ಡೆಕರ್ ಅವ್ರು ಇನ್ನೂ ಬಂದಿಲ್ಲ. 4 ಗಂಟೆಗೆ ನಮ್ಮ ಮನೇಲಿ ಪೂಜೆ. ಐ ಆಮ್ ಸಿಟ್ಟಿಂಗ್ ಹಿಯರ್ ಆ್ಯಂಡ್ ವೇಟಿಂಗ್. ಮೈಕೆಲ್ಲ ಚಾರ್ಜ್ಗೆ ಹಾಕಿಕ್ಕಿದ್ದೀನಿ. ಯೂಸ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಮಾಡಬೇಕು. ಬಿಕಾಸ್ ಬೆಳಗ್ಗೆ ಅರ್ಚಕರು ಬರ್ತಾರಲ್ವಾ, ಅವರು ಹೇಳೋ ಮಂತ್ರಗಳು ಮತ್ತು ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ನನಗೆ ಹೇಳ್ದಿರ ನಮ್ಮ ಯೂಟ್ಯೂಬ್ ಚಾನಲ್ನ, ನನ್ನ ಯೂಟ್ಯೂಬ್ ವಿಡಿಯೋ ಯಾರು ನೋಡ್ತಾರೋ ಅವರು ತಿಳ್ಕೊಳ್ಳಿ ಅಂತ ಮೈಕ್ ಚಾರ್ಜ್ಗೆ ಹಾಕಿಟ್ಟಿದ್ದೀನಿ. ಐಟಮ್ಸ್ ಎಲ್ಲ ಬಂದಿದೆ. ಫ್ಲವರ್ಸ್, ಇದು ಬ್ಯಾಕ್ ಡ್ರಾಪ್. ನಮ್ಮ ಲಕ್ಷ್ಮಿ ನೋಡಿ, ಇಷ್ಟೇ ತೋರಿಸೋದು. ನೆಕ್ಸ್ಟ್ ವಿಡಿಯೋಲಿ ಫುಲ್ ಲಕ್ಷ್ಮಿ ನೋಡ್ಬೋದು. ಫೆಸ್ಟಿವಲ್ ಕೇಯಾಸ್. ಇದು ಅರ್ಶಿನ, ಕುಂಕುಮ, ಅಕ್ಷತೆ ಮತ್ತು ಹೂವು ಇಟ್ಟು ಮನೆಗೆ ಬರ್ತಾರಲ್ವ ಅವ್ರಿಗೆ ಕೊಡೋದು. ಈ ಟ್ರೇ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಇದೇನು ಮೆಟೀರಿಯಲ್ಲು? ಮೆಟಲ್ ಅನ್ಸುತ್ತಲ್ವಾ, ವೆಯ್ಟ್ಲೆಸ್. ಎಷ್ಟು ಉದ್ದ ಇದೆ. ನಮ್ಮ ಬಾತ್ಕೋಳಿ ಹುಷಾರು. ಬಾಲ್ಕನಿಯಲ್ಲಿರೋ ಬಟ್ಟೆಗಳೆಲ್ಲ ಎತ್ಕೊಬಂದೆ ಇವಾಗ. ಬಿಕಾಸ್ ನಾವಿವಾಗ ಡೆಕರ್ ಮಾಡಿಸ್ಬಿಟ್ರೆ ಸಂಡೇವರೆಗೂ ಬಾಲ್ಕನಿ ಡೋರ್ ಕ್ಲೋಸ್ ಆಗಿರುತ್ತೆ. ಅದಕ್ಕೆ ಇನ್ನು ಸಂಡೇವರೆಗೂ ಹಿಂಗೆ ಹೋಗಂಗಿಲ್ಲ ಯಾರು. ಅಲ್ಲಿಂದ ಎಲ್ಲರಿಗೂ ಅವಳ ಬ್ಯಾಕ್ ಡ್ರಾಪ್ ಡೆಕರ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ನಮ್ಮ ಮನೆಯ ಕಂಪ್ಲೀಟ್ ಡೆಕರ್ ಹಾಗೂ ಲಕ್ಷ್ಮಿಗೆ ನೋಡ್ಬೋದು. ಸೊ ಕೀಪ್ ವೇಟಿಂಗ್.